ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಬಿಗ್ ಬಾಸ್ ಕಡೆಯಿಂದ ನೋಡೇ ಇರ್ತೀರಾ. ಆ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಅಶ್ವಿನಿ ಮತ್ತು ಕಾವ್ಯ ಅವರಿಬ್ರು ಜಗಳ ಆಡ್ತಾ ಇದ್ದಾರೆ. ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ನೀವು ಮುಖ್ಯವಾಗಿ ಅಶ್ವಿನಿ ಅವರ 2.2 ಅಂತ ವರ್ಷನ್ 2.2 ಅಂತ ಇದೆ ಅಲ್ಲ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ಹೇಳಿ. ಏನಕ್ಕಂದ್ರೆ ಈ ಪ್ರೋಮೋದ ಅದ್ರ ಬಗ್ಗೆ ನಾನು ಹೇಳ್ತೀನಿ ಖಂಡಿತವಾಗ್ಲು ನಿಮ್ಗೆ. ಮುಖ್ಯವಾಗಿ ಸ್ಪಂದನ ಮತ್ತು ಅಶ್ವಿನಿ ಅವರು ಟಾಸ್ಕ್ ಆಡ್ತಾ ಇರ್ತಾರೆ. ಆ ಟಾಸ್ಕ್ ಏನಾಯ್ತು, ಬಿಗ್ ಬಾಸ್ ಅವರು ಅಶ್ವಿನಿಗೆ ಸ್ಪಂದನಗೆ ಇಬ್ರಿಗೂ ಶಾಕ್ ಕೊಟ್ಟಿದ್ರು ಅಂತ ಹೇಳ್ಬೋದು. ಅದ್ರ ಬಗ್ಗೆ ಹೇಳ್ತೀನಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಈ ಪ್ರೋಮೋದಲ್ಲಿ ಡ್ರಮ್ ಅಲ್ಲಿ ನೀರನ್ನ ಕಂಟ್ರೋಲ್ ಮಾಡ್ಬೇಕು, ಆ ಡ್ರಮ್ ಅಲ್ಲಿ ನೀರನ್ನ ಸೇವ್ ಮಾಡ್ಕೊಳ್ಳೇಬೇಕು. ಆ ರೀತಿ ಟಾಸ್ಕ್ ಇರುತ್ತೆ. ಆ ಟಾಸ್ಕ್ ಅಲ್ಲಿ ಕಾವ್ಯ ಅವರು ಸ್ಪಂದನ ಟೀಮ್ ಆಡ್ತಾ ಇರ್ತಾರೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಕಾವ್ಯ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಸೈರನ್ ಆಗಿದೆ ಆವಾಗಾದ್ರೂ ಹೇಳ್ಬೋದಾಗಿತ್ತಲ್ವಾ, ಇವಮ್ಮ ಹೇಳೋದೇ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಬಟ್ ಅದು ಕಾವ್ಯ ಕೆಲಸ, ಕಾವ್ಯ ನೋಡ್ಕೊಂಡ್ಲೇಬೇಕು. ಅದನ್ನ ಅಶ್ವಿನಿ ಕೂಡ ಹೇಳ್ಬೇಕಾ? ಆ ಹ್ಯೂಮ್ಯಾನಿಟಿ ನ್ಯಾಯವಾಗಿ ನಿಯತ್ತಾಗಿ ಆಡ್ಬೇಕಂದ್ರೆ ಅಶ್ವಿನಿ ಗೌಡ ಹೇಳ್ಬೋದಾಗಿತ್ತು. ಬಟ್ ಸ್ಟ್ರಾಟಜಿ ಯೂಸ್ ಮಾಡಿರ್ಬೋದು, ಸಾಧ್ಯನೇ ಇಲ್ಲ. ಅದಾದ್ಮೇಲೆ ಇಲ್ಲ ಆಗುತ್ತೆ. ಆ ಮಾತು ಹೇಳ್ತಾರೆ ಏನಂತ, ಇವಮ್ಮ ಸೈರರ್ ಆದ್ಮೇಲೆ ಹೇಳ್ಬೋದಾಗಿತ್ತು, ಬರೀ ಕೆಟ್ಟ ಬುದ್ಧಿನೇ ಇರೋದು, ಇದೇ ತರ ಆಟ ಆಡೋದು ಬಂತಲ್ಲ ಅಶ್ವಿನಿ ಹೇಳ್ತಾರೆ. ಬಟ್ ಈ ಮಾತು ಅಶ್ವಿನಿ ಅವ್ರು ಗೊತ್ತಾದಾಗ ಏನಾಗ್ತಂದ್ರೆ, ಯಾರಿಗ್ ಮೋಸ ಮಾಡಿದೀನಿ, ಯಾರಿಗೆಲ್ಲ ಏನ್ ಮಾಡಿದೀನಿ ಅಂತೆಲ್ಲ ಶುರು ಮಾಡ್ಕೊಂತಾರೆ. ಇಲ್ಲಿ ಸಿಂಪಲ್ ಆಗಿ ಹೇಳ್ಬೋದು ನಾನು, ಅಶ್ವಿನಿ ಗೌಡ ಅವರು ಚೇಂಜ್ ಆಗಿಲ್ಲ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕಂದ್ರೆ ಆಯ್ತು ಹೋಗಮ್ಮ ಅಂತಾರೆ. ಹೋಗಮ್ಮ ಅಂದ್ರೆ ತಪ್ಪೇನೆ ಅದ್ರಲ್ಲಿ. ಹೋಗಿ ನಿಮ್ ಅಮ್ಮಗೆ ಹೇಳು, ನನ್ಗೆ ಯಾಕೆ ಹೇಳ್ತೀಯ ಅಂದ್ರೆ ಅಲ್ಲೂ ಕೆಟ್ಟ ಪದ ಏನಿಲ್ಲ, ಕೆಟ್ಟ ವರ್ಡ್ ಏನಿಲ್ಲ ಅಲ್ಲಿ. ಹೋಗಮ್ಮ ಅಂದ್ರೆ ಅದ್ರಲ್ಲಿ ತಪ್ಪೇ ಮಾತೇ ಇಲ್ಲ. ಕಾಮನ್ ಆಗಿ ಹೇಳ್ತಾ ಇರ್ತೀವಿ ಹೋಗಮ್ಮ ಅಂತ. ಆ ಕಾರಣಕ್ಕೆ ಇವ್ರು ಅಷ್ಟೊಂದು ರೈಜ್ ಆಗಿ ಕಾವ್ಯ ಅವ್ರ ಮೇಲೆ ಅಷ್ಟೊಂದು ರೇಗಾಡೋ ಅವಶ್ಯಕತೆನೆ ಇರ್ಲಿಲ್ಲ. ನೀನೇ ಸಾಚೆ ತರ ಆಟ ಆಡಿ ಅಂತೆಲ್ಲ ಕ್ವಶನ್ ಮಾಡ್ತಾರೆ. ಇಲ್ಲೇನೋ ಮೇನ್ ಮ್ಯಾಟ್ರ್ ಯೂಸ್ ಆಗೋದು. ಏನಕ್ಕೆ ಅಂದ್ರೆ ನೀವು ಅಲ್ಲಿ ಏನ್ ಶುರು ಮಾಡಿದ್ರು ಕಾವ್ಯ ಅವರು, ಈಗ ನೀವು ಅದನ್ನೇ ಶುರು ಮಾಡ್ತಾ ಇದೀರಾ. ನಂಗೆ ಅನ್ಸಿದ್ದೇನಂದ್ರೆ ಅಶ್ವಿನಿ ಗೌಡ ಅವರು ಸೈಲೆಂಟ್ ಆಗಿದ್ದೀನಿ ಅಂತ ತೋರ್ಸ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ ವಿನಃ ಅವರು ಸೈಲೆಂಟ್ ಆಗಿ ಆಗಿಲ್ಲ. ಸೈಲೆಂಟ್ ಆದ್ರೂ ಅದು ಚೆನ್ನಾಗ್ ಕೂಡ ಇರಲ್ಲ ಅಂತ ಅನ್ಸುತ್ತೆ. ಆ ರೀತಿ ಆಗಿದೆ. ಇನ್ನು ಪ್ರೋಮೋದಲ್ಲಿ ನೋಡಿದಾಗ ತುಂಬಾನೇ ಆರ್ಗ್ಯುಮೆಂಟ್ ಆಗ್ತಾ ಇದೆ, ತುಂಬಾನೇ ಜಗಳ ಆಗ್ತಾ ಇದೆ. ಇಲ್ಲಿ ಏನಂದ್ರೆ ಅಶ್ವಿನಿ ಗೌಡ ಅವರು ಸ್ವಲ್ಪ ಎಡವಟ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಇದ್ರ ಬಗ್ಗೆ ನಾನು ಎಪಿಸೋಡ್ ಅಲ್ಲೇ ಮಾತಾಡೋಣ. ಬಟ್ ಮಾತಾಡ ಬಂದಾಗ ಹೋಗಮ್ಮ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಅದನ್ನೇ ವಿಷಯ ಇಟ್ಕೊಂಡು ಹೈಲೈಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಇವ್ರು ಯಾವ ಇದೇ ರೀತಿ ಇರ್ತಾರೆ, ಕೆಟ್ಟದ ಆಟನೇ ಆಟ ಅಂತ ಹೇಳ್ತಾರೆ. ಬಟ್ ಮೋಸ ಅನ್ನೋ ಪದ ಯೂಸ್ ಮಾಡಿಲ್ಲ. ಬಟ್ ಯಾವುದೇ ಒಬ್ಬ ಕಂಟೆಸ್ಟೆಂಟ್ ಕೆಟ್ಟದಾಗ ಆಡ್ತಾನೆ, ಕೆಟ್ಟದಾಗ ಆಲೋಚನೆ ಮಾಡ್ತಾನೆ ಅಂತಾಗ ಐ ಥಿಂಕ್ ಎಲ್ಲರೂ ಇದೇ ತರ ಮಾತಾಡ್ತಾರೆ, ತಪ್ಪಿಲ್ಲ. ಆದ್ರೆ ಆರ್ಗ್ಯುಮೆಂಟ್ ಮಾಡಬಹುದಾಗಿತ್ತು, ನಾನು ಎಲ್ಲ ಆಡ್ದೆ, ಏನಾಗಿತ್ತು ಹಾಗೆ ಈಗ ಅಂತ. ಮತ್ತೆ ಸೇಮ್ ನನಗೆ ಮರ್ಯಾದೆ ಕೊಡಲ್ಲ, ನನಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತ ತಗೊಂಡ್ಬಂದು ಮತ್ತೆ ಅದನ್ನೇ ಯೂಸ್ ಮಾಡ್ತಾರೆ. ಹೋಗಮ್ಮ ಅನ್ಬೇಡ, ಆಗ ಅನ್ಬೇಡ, ನೀನ್ ಸಾಚೆ ತರ ಆಡಿದ್ಯಾ, ಇಷ್ಟು ದಿನ ನಾನು ನೋಡಿಲ್ವಾ ನಿನ್ ಬಗ್ಗೆ ಅಂತ ಸೇಮ್ ಅದೇ ಪದಗಳು ಯೂಸ್ ಮಾಡ್ತಾರೆ. ಅವಾಗ ಕಾವ್ಯ ಅವ್ರು ಯೂಸ್ ಮಾಡ್ತಾರೆ, ನನ್ನ ಆಟ ನೀನ್ ಆಡಿದಿರ, ನಂಗೆ ಗೊತ್ತಿಲ್ಲ ನಾನು ಏನ್ ಆಡಿದೆ ಅಂತ, ನಾನು ಆಟ ಆಡಿದೀನಿ, ಗೆಟ್ ಲಾಸ್ಟ್ ಅಂತೆಲ್ಲ ಹೇಳ್ತಾರೆ. ಇದ್ರ ಬಗ್ಗೆ ಬಿಗ್ ಬಾಸ್ ಶಾಕ್ ಕೊಟ್ಟಿದೆ ಏನಂದ್ರೆ, ಈ ಟಾಸ್ಕ್ ಅಲ್ಲಿ ಯಾರು ಗೆದ್ದಿಲ್ಲ, ಇಬ್ರು ನಾಮಿನೇಟ್ ಆಗಿದ್ದಾರೆ. ಸ್ಪಂದನ ಮತ್ತು ಕಾವ್ಯ ಅವರು ಇಬ್ರು ನಾಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಗೆ ಕೋಪ ಬಂದು ಕೊನೆಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಲ್ಲ. ಅನೌನ್ಸ್ಮೆಂಟ್ ಮಾಡದಿರೋ ಕಾರಣ ಏನಾಗ್ತಂದ್ರೆ ಇಬ್ರು ನಾಮಿನೇಟ್ ಆಗ್ತಾರೆ. ಇಬ್ರು ನಾಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಶಾಕ್ ಕೊಟ್ಟಿರೋದು ಅದನ್ನೇ. ಅದೇ ರೀತಿಯಾಗಿ ಇಬ್ರು ಜಗಳ ಅಂದ್ರೆ ಖಂಡಿತವಾಗ್ಲು ಅಶ್ವಿನಿ ಗೌಡ ಫೈರ್ ಬ್ರ್ಯಾಂಡ್ ಅದೇ ರೀತಿ ಇರ್ಬೇಕು. ಅದೇ ರೀತಿಯಾಗಿ ಕಾವ್ಯ ಕೂಡ ಸರಿಯಾಗಿ ಕ್ವಶನ್ ಮಾಡಿದ, ಸರಿಯಾಗಿ ಮಾತಾಡಿದಾರೆ ಅಂತ ಹೇಳ್ಬೋದು. ಆದ್ರೆ ಇವ್ರು ಹೇಳ್ತಾರಲ್ಲ ನಾನು ಬದಲಾಗಿನ ಅಂತ, ಬದಲಾಗಿಲ್ಲ ಗುರು. ಅವ್ರ ಒರಿಜಿನಲ್ ಆಡಿಟಿ ಅದೇ ಇರುತ್ತೆ. ಅದೇ ರೀತಿ ಇರ್ಲಿ, ನೋಡಕ್ಕೆ ಚಂದ, ಆಟಗಳು ಆಡಕ್ಕೆ ಇರುತ್ತೆ. ಬಟ್ ಅವ್ರ ರೆಸ್ಪೆಕ್ಟ್ ಅಂತ ಹೇಳಿ ಇವರೇ ಇನ್ನೊಬ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ. ನೀನೇ ಸಾಚೆ ತರ ಆಡಿದ್ಯಾ, ಆ ಪದ ಬೇರೆ, ಹೋಗಮ್ಮ ಅನ್ನೋ ಪದ ತಪ್ಪು ಅಂತೆಲ್ಲ ಹೇಳ್ತಾರೆ. ಈ ರೀತಿ ಆದಾಗ ಏನಾಗುತ್ತಂದ್ರೆ ಅವರ ವ್ಯಕ್ತಿತ್ವ ಬದಲಾಗಿದ್ಯಾ? ಇಲ್ಲ, ಬದಲಾಗಿಲ್ಲ, ಹಾಗೇನೆ ಇದಾರೆ. ಮತ್ತೆ ನಿಮ್ಗೆ ಪ್ರೋಪ ನೋಡಿದಾಗ ಕಾವ್ಯ ಕರೆಕ್ಟಾ, ಅಶ್ವಿನಿ ಗೌಡ ಕರೆಕ್ಟಾ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.